शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ಕಳೆದ ತಿಂಗಳು ಮಣ್ಣುಗೂಡಿಯಲ್ಲಿ ಆದಂತಹ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ। ಈ ಪತ್ರಿಕಾಗೋಷ್ಠಿ ಇದು ಭಾಗ 1। ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತೆ ಈಗ ತನಿಖೆಯಲ್ಲಿ ಆದಂತಹ ಏನು ಘಟನೆಗಳಿದಾವೆ ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ। ದಿನಾಂಕ 23/5/2025 ಮತ್ತೆ 24/5/2025 ಈ 2 ದಿನಗಳು ಮಧ್ಯದಲ್ಲಿ ಮಣ್ಣುಗೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳ್ಳತನ ಆಗಿದೆ ಅಂತಂತೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು। ಬ್ಯಾಂಕ್ ಸೇಫ್ ಲಾಕರ್ ರೂಮ್ ಅನ್ನ ಒಳಗಡೆ ನುಗ್ಗಿ ಬ್ಯಾಂಕ್ ನಲ್ಲಿದ್ದಂತಹ ಸುಮಾರು 53,26,00,000 ಮೌಲ್ಯದ 58 kg ಬಂಗಾರ ಮತ್ತೆ 5 ಲಕ್ಷ ರೂಪಾಯಿ ದುಡ್ಡು ಕಳ್ಳತನ ಆಗಿದೆ। ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂತ ಹೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ। ಆ ಹಿನ್ನೆಲೆಯಲ್ಲಿ ಮಣ್ಣುಗೂಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ 69/25 ಮತ್ತು BNS ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಕೈಗೊಂಡಿರುತ್ತದೆ। ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು 8 ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ। ಅಡಿಷನಲ್ SP ನಮ್ಮ ರಾಮನಗೌಡ ಹಟ್ಟಿ ಅವರ ಮಾರ್ಗದರ್ಶನದಲ್ಲಿ 8 ತಂಡಗಳು ಕೆಲಸವನ್ನು ನಿರ್ವಹಿಸಲಿಕ್ಕೆ ಒಂದು ಆದೇಶವನ್ನು ಮಾಡಿ DSP ರೂರಲ್ ಅವರ ಒಂದು ತಂಡ, CPI ರೂರಲ್ ಅವರ ಒಂದು ತಂಡ, DSP ಸೆನ್ ಸುನಿಲ್ ಕಾಂಬ್ಳೆ ಅವರ ಒಂದು ತಂಡ, DSP ಬಾಗೇವಾಡಿ ಬಲ್ಲಪ್ಪ ನಂದಗಾವಿ ಅವರ ಒಂದು ತಂಡ, ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಶಾಳ್ ಅವರ ಒಂದು ತಂಡ, CPI ನಿಡಗುಂದಿ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ, ಅದರ ಜೊತೆಗೆ ಸುಮಾರು 10ಕ್ಕಿಂತಲೂ ಹೆಚ್ಚು PSI ರವರು ಈ ತಂಡಗಳಲ್ಲಿ ಮತ್ತೆ ಸಿಬ್ಬಂದಿಗಳನ್ನು ಒಳಗೊಂಡಂತ ಒಂದು ತಂಡವನ್ನ ರಚನೆ ಮಾಡಿರುತ್ತೆ। ಯಾಕಂತಂದ್ರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನ ತಿಳ್ಕೊಂಡು ಈ ತಂಡಗಳನ್ನ ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿರುತ್ತೆ। ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ವಿಜಯ್ ಕುಮಾರ್ ಮಿರಿಯಾಳು 41 ವರ್ಷ, ಈತ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಕೋಲಾರ ತಾಲೂಕಿನ ರೋಣಿಹಾಳ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ। ಸೊ ಈತ ಮುಂಚೆ ಇಲ್ಲಿ ಮಣ್ಣುಗೂಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಎರಡನೇ ಚಂದ್ರಶೇಖರ್ ನೆರಲ್ಲ, ಈತ ಖಾಸಗಿ ಉದ್ಯೋಗ, ರಿಯಲ್ ಎಸ್ಟೇಟು, ಆಮೇಲೆ ಈತನೊಂದು ಸೆಂಟ್ ಆಂಥ್ರೂ ಸ್ಕೂಲು ಅಂತಂತೇಳಿ ಸ್ಕೂಲನ್ನು ಕೂಡ ಹುಬ್ಳಿ ಕೇಶವಾಪುರದಲ್ಲಿ ನಡೆಸ್ತಾನೆ। ಈತ ಕಾಂಟ್ರಾಕ್ಟರ್ ಆಗಿನೂ ಕೆಲಸ ಮಾಡ್ತಾನೆ। ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸುವಂತ ಒಂದು ಹವ್ಯಾಸವನ್ನ ಹೊಂದಿದ್ದಾನೆ। ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ, ಹುಬ್ಳಿಯಲ್ಲಿ ಮಾಡ್ತಾನೆ। ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಂತ ವ್ಯಕ್ತಿ ಚಂದ್ರಶೇಖರ್। ಈ ಚಂದ್ರಶೇಖರ್ ಮುಂಚೆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂತ ಒಬ್ಬ ವ್ಯಕ್ತಿ। ಈತ ನಮ್ಮ ವಿಜಯ್ ಮೇರಿಯಾಳನ ಫ್ರೆಂಡ್। ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ರ PA ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ। ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂತ ಎಲ್ಲ ಚಟಗಳನ್ನು ಕೂಡ ಇವನಿಗೆ ಇರುವಂತ ಒಬ್ಬ ವ್ಯಕ್ತಿ। ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ। ಈ 3 ಜನ ಆರೋಪಿಗಳಿಂದ ಅವರು ಕೃತ್ಯಕ್ಕೆ ಬಳಸಿದಂತಹ 2 ಕಾರುಗಳು, ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು 10.5 kg ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನ ಈ 3 ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದೀವಿ। ಸುಮಾರು 10,75,00,000 ವ್ಯಾಲ್ಯೂವಿನ ವಸ್ತುಗಳನ್ನ ಅವರಿಂದ ಈ 3 ಜನ ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದೀವಿ। ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು, ಅವ್ರನ್ನ ಪತ್ತೆ ಮಾಡೋದು ಮತ್ತೆ ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ। ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ। ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ।
ಮತ್ತೆ ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡು ಅವರಿಂದನೂ ಕೂಡ ನಾವು ಇದನ್ನ ಏನು ಡಿವೈಡ್ ಮಾಡ್ಕೊಂಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಸೊ ಅವರಿಂದನೂ ಕೂಡ ನಾವು ಆಭರಣಗಳನ್ನ ವಶಪಡಿಸಿಕೊಳ್ಳುವಂತ ಕಾರ್ಯ ಇನ್ನೂ ಇದೆ. ಸೊ ಆದಷ್ಟು ಬೇಗನೆ ಕೂಡ ಉಳಿದಂತ ಆರೋಪಿಗಳನ್ನ ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂತವರನ್ನ ಕೂಡ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂತಹ ವಿಶ್ವಾಸ ಪೊಲೀಸ್ ಇಲಾಖೆಯಲ್ಲಿದೆ. ನೀವು ಕೇಳುವಂತ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವೊಂದಿಷ್ಟು ಉತ್ತರಗಳನ್ನ ಕೊಡ್ತೀನಿ. ಸೊ ಇದು ಸುಮಾರು ತಿಂಗಳುಗಳಿಂದ ಪ್ಲಾನ್ ಮಾಡಿದ್ದಾರೆ. ಫೆಬ್ರವರಿ ತಿಂಗಳಿಂದನೇ ಇದನ್ನ ಪ್ಲಾನ್ ಮಾಡಿದ್ದಾರೆ. ಯಾವ ರೀತಿ ಇದನ್ನ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಹಲವಾರು ಬಾರಿ ಚರ್ಚಿಸಿದ್ದಾರೆ. ಹಲವಾರು ಬಾರಿ ಇವರು ಮಣಗುಳಿಗೂ ಕೂಡ ಬಂದು ಹೋಗಿದ್ದಾರೆ. ಅಲ್ಲಿ ಇದ್ದಂಥ ಏರಿಯಾವನ್ನ ಪೂರ್ತಿ ಸ್ಟಡಿ ಮಾಡಿದ್ದಾರೆ. ಎಲ್ಲೆಲ್ಲಿ CCTVಗಳಿವೆ, ನಾವು ಯಾವ ದಾರಿಯಲ್ಲಿ ಬರಬೇಕು, ಯಾವ ರೂಟಲ್ಲಿ ಹೋಗಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಅವರು ಹಲವಾರು ತಿಂಗಳಿಂದ ಅದನ್ನ ಸ್ಟಡಿ ಮಾಡಿದ್ದಾರೆ. ಆಮೇಲೆ ಇದನ್ನ ಬ್ಯಾಂಕಲ್ಲಿ ಇದ್ದಂಥ ಕೀಸ್ಗಳನ್ನ ಈ ವಿಜಯ್ ಏನಿದ್ದಾನೆ ಪ್ರೀವಿಯಸ್ ಮ್ಯಾನೇಜರು, ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ. ಮಣಗುಳಿಯಲ್ಲಿ ಮೇ 9ರವರೆಗೂ ಕೆಲಸ ಮಾಡಿದ್ದಾನೆ. ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ರೂನಿಯಾಳ್ ಬ್ರಾಂಚ್ಗೆ ಹೋಗಿದ್ದಾನೆ. ಅವನು ಹೋಗೋಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಈ ಬ್ಯಾಂಕಿನ ಕೀಸ್ಗಳಿಗೆ ಏನಿರ್ತವೆ, ಈ ಕೀಸ್ಗಳನ್ನ ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನ ಡುಪ್ಲಿಕೇಟ್ ಕೀಗಳನ್ನ ಮಾಡಿಸಿದ್ದಾರೆ. ಸೊ ಆ ಡುಪ್ಲಿಕೇಟ್ ಕೀಗಳು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನ ಟೆಸ್ಟ್ ಅಂಡ್ ಟ್ರಯಲ್ ಮಾಡಿದ್ದಾರೆ. ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ. ಏನು ಅಂತಂದ್ರೆ ಇದ್ದಂತಹ ಈ ವಿಜಯ್ ಮೈರ್ಯಾಳ್ ಮ್ಯಾನೇಜರ್ ಏನಿದ್ದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ. ಅಂದ್ರೆ ನಾಳೆ ಇದು ಅವನ ಮೇಲೆ ಬರಬಾರ್ದು, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತ ಹೇಳಿ ಅವನ ಮೇಲೆ ಬರಬಾರ್ದು. ಸೊ ಹೊಸ ಸೆಟಪ್ ಏನ್ ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂತ ಒಂದು ಸಂದರ್ಭ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ. ಇನ್ನು ಮೇ 9ನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ. ಅವ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ. ಹೊಸ ಸೆಟಪ್ ಬರುತ್ತೆ. ಹೊಸ ಸೆಟಪ್ ಬಂದ ಮೇಲೆ ಇದೇನು 4 Saturday Sunday ಇರುತ್ತೆ. ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದ್ರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂತ ಸಾಧ್ಯತೆಗಳು ಕಡಿಮೆ, ಹೊಸ ಸೆಟಪ್ ಮೇಲೆ ಬರಲಿ ಅಂತಂತ ಹೇಳಿ ಆ ಡೈರೆಕ್ಷನ್ದಲ್ಲಿ ಇದನ್ನ ಮೇ 23 ಮತ್ತೆ 24ನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಮೇ 23ನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನ ನಮಗೆ ಸಾಕಷ್ಟು ಕುರುಹುಗಳಿದಾವೆ. ಅವರು ಮೇ 23ನೇ ತಾರೀಕಿನೇ ಮಾಡ್ಬೇಕು ಅನ್ನುವಂತ ಒಂದು ಆಶಾಭಾವನೆಯಲ್ಲಿ ಇರ್ತಾರೆ. ಅವತ್ತು RCB ಮತ್ತೆ ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ, ಹುಡುಗರ ಓಡಾಟ ಜಾಸ್ತಿ ಇರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ, ಮತ್ತೆ ಆ ಮ್ಯಾಚನ್ನ RCB ಸೋಲುತ್ತೆ. ಸೊ ಆ ಹಿನ್ನೆಲೆಯಲ್ಲಿ RCB ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲಾನ್ ಅನ್ನ ಅವರು ಪೋಸ್ಟ್ಪೋನ್ ಮಾಡ್ತಾರೆ. ಒಂದ್ ವೇಳೆ RCB ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ರೆ ಆ ಸೌಂಡ್ ಅಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲಾನ್ ಆಗಿರುತ್ತೆ. ಸೊ ಹಾಗಾಗಿ 23ನೇ ತಾರೀಕು ಈ ಎರಡು ವಿಚಾರಗಳಿಂದ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ. 24ನೇ ತಾರೀಕನ್ನ ಆಯ್ಕೆ ಮಾಡ್ಕೋತಾರೆ. ಅದು ಶನಿವಾರ. ಅವತ್ತು ಕೂಡ ರಜೆ ಇರುತ್ತೆ. ಮತ್ತೆ ಇವರಿಗೆ ಎಲ್ಲೆಲ್ಲಿ CCTVಗಳು ಇರ್ತವೆ, ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಅವುಗಳನ್ನ ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ. ಹೈ ಮಾಸ್ಕ್ ಲೈಟ್ ಇದ್ದನ್ನು ಕೂಡ ಇವರು ಕೇಬಲ್ ಅನ್ನ ಕಟ್ ಮಾಡಿ ಅದನ್ನ ಆಫ್ ಮಾಡಿರ್ತಾರೆ. ಸೊ 24ನೇ ತಾರೀಕು ಅವರು ಬಂದಂತ ದಾರಿಗಳು, ಹೋದಂತ ದಾರಿಗಳು, ಸೊ ಏನೇನ್ ಮಾಡಬೇಕು, ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನ ಮುಚ್ಚಿಡಬೇಕು, ಎಲ್ಲಾ ರೀತಿಯಿಂದ ಅವರು ಪ್ರಯತ್ನಗಳನ್ನ ಮಾಡಿರ್ತಾರೆ. ಸೊ ರಸ್ತೆ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಬೇರೆ ಏನೆಲ್ಲ ಮಾಡ್ಬೋದು, ಸಾಕಷ್ಟು ರೀತಿಯ ಇಂಗ್ಲಿಷ್ ಮೂವೀಸ್ಗಳನ್ನ, ಹಿಂದಿ ಮೂವೀಸ್ಗಳನ್ನ, ನೆಟ್ಫ್ಲಿಕ್ಸು, ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನ ಅಧ್ಯಯನ ಮಾಡಿ ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಯಾವ ರೀತಿ ನಾವು ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು ಅಂತ. ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ. ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು, ಹೇಗೆ ಹಾಕಬೇಕು. ಸೊ ಪ್ರತಿಯೊಂದನ್ನ ಮಾಸ್ಕು, ಹೆಲ್ಮೆಟ್ಟು, ಮರೀಚಿಕೆಗಳನ್ನು ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಕುರುಹುಗಳು ಬರಬಾರ್ದು ಅನ್ನೋವಂಥ ಒಂದು ಇದರಲ್ಲಿ ಪ್ಲಾನ್ ಅನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ
ವೆಹಿಕಲ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಅವರು ಮೊದಲೇ ಪ್ರೀ ಪ್ಲಾನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಟ್ರಕ್ ಅನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ಗಳನ್ನ ಸಾಗಿಸಿದ್ದಾರೆ. ಸೊ ದ್ಯಾಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಹೋಯ್ತು ಏನ್ ಮಾಡ್ತು ಅನ್ನೋದನ್ನ ಗೊತ್ತಾಗಬಾರ್ದು ಅಂತ. ಸೊ ಈ ರೀತಿಯಾದಂತಹ ಅಂದ್ರೆ ಈ ಮೂವೀಸ್ಗಳ ಪರಿಣಾಮ, ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಸ್ಟೋರೀಸ್ಗಳು ಇವುಗಳನ್ನ ಎಲ್ಲವನ್ನ ನೋಡಿ ಮಾಡಿ ಇದನ್ನ ಸರಿಯಾದಂಥ ಒಂದು ಪ್ಲಾನ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನೀವು ಪ್ರಶ್ನೆಗಳನ್ನ ಕೇಳಿದ್ದೀರಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಯಾಕೆ, ಏನು, ಎಂತ ಅಂತಂತೇಳಿ. ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗ್ ಅಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು, ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ. ಸೊ ತಮಿಳುನಾಡು ಮತ್ತೆ ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನ ಕಳ್ಳತನ ಮಾಡಿರುವಂತಹ ಹಲವಾರು ಘಟನೆಗಳನ್ನ ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡಿ ಕುಂಕುಮ, ಅರಿಶಿನ, ಕರ್ಪೂರ, ಊದಿನ ಕಡ್ಡಿ ಏನೇನ್ ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೊ ದ್ಯಾಟ್ ಪೊಲೀಸರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಿಕ್ಕೆ. ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡೆದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನೋವಂಥ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನ ಅವರು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕಲ್ಲಿ ತಾವು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಖಾರದ ಪುಡಿಯನ್ನು ಎರಚಿದ್ದಾರೆ, ಮಾಡಿದ್ದಾರೆ ಅಂತಂತೇಳಿ ತಾವು ಕೂಡ ವರದಿಯನ್ನ ಮಾಡಿದ್ರಿ. ಇದು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಪೊಲೀಸರಿಗೆ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂತೇಳಿ ಗ್ಲೌಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಇವನ್ನೆಲ್ಲ ಅವರು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಈಗ ಅವರು ಹಲವಾರು ಮಾಡೆಲ್ಸ್ಗಳನ್ನ ಸ್ಟಡಿ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ತನಿಖೆ ಹಿತದೃಷ್ಟಿಯಿಂದ ನಾನು ಇವಾಗ ಯಾವುದನ್ನು ಕೂಡ ರಿವೀಲ್ ಮಾಡ್ತಾ ಇಲ್ಲ. ಇವತ್ತು ತಾವು ಕೇಳ್ತಾ ಇರೋದು ಇದು ಮನುಗುಳಿ ಪಾರ್ಟ್ 1. ಸ್ಟಿಲ್ ದೇರ್ ಇಸ್ ಅ ಮನುಗುಳಿ ಪಾರ್ಟ್ 2 ಅವೇಟೆಡ್ ಇದೆ. ಸೊ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ. ಇವರು ಚಿನ್ನ ಆರ್ನಾಮೆಂಟ್ಸ್ಗಳನ್ನ ಹಾಗೆ ಇಟ್ಟರೆ ನಾಳೆ ಡಿಸ್ಪೋಸಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತಂತ ಹೇಳಿ ಅವುಗಳನ್ನ ಕರಗಿಸಿದ್ದಾರೆ. ಕರಗಿಸ್ಬಿಟ್ಟು ಕೆಲವೊಂದಿಷ್ಟು ಆಭರಣಗಳನ್ನು ಸಿಕ್ಕಿದಾವೆ. ಮೆಜಾರಿಟಿ ಆಫ್ ದ ಆರ್ನಾಮೆಂಟ್ಸ್ಗಳನ್ನ ಕರಗಿಸಿ ಗಟ್ಟಿ ಚಿನ್ನವನ್ನ ಮಾಡಿ ಇಟ್ಕೊಂಡಿದ್ದಾರೆ. ಅಂದ್ರೆ ಡಿಸ್ಪೋಸಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಆರ್ನಾಮೆಂಟ್ಸ್ಗಳನ್ನ ಹಾಗೆ ಇಟ್ಕೊಂಡ್ರೆ ನಾಳೆ ಎಲ್ಲಾದ್ರೂ ಕೂಡ ಸಮಸ್ಯೆ ಆಗಬಹುದು ಅನ್ನುವಂಥ ವಿಚಾರದಿಂದ, ಯಾಕಂದ್ರೆ ಐಡೆಂಟಿಫೈ ಆಗುತ್ತೆ ಅಂತಂತೇಳಿ ಆದಷ್ಟು ಬೇಗ ಏನು ಮಷಿನ್ ಅನ್ನ ತಂದು ಅವರು ಎಲ್ಲಿ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಪೂರ್ತಿ ಆದ್ಮೇಲೆ ಹೇಳ್ತೇನೆ. ಸೊ ಈ ರೀತಿ ಎಲ್ಲಾ ರೀತಿಯಂತ್ರ ಪ್ಲಾನ್ಸ್ಗಳನ್ನ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ನಾವು ಕಣ್ಣಿಗೆ ಮಣ್ಣೆರಚಿ ನಾವು ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದು ಮಹಾದಾಸೆ ಯಂತ್ರ ಈ ಎಲ್ಲ ಪ್ಲಾನ್ಸ್ಗಳನ್ನ ಮಾಡಿ ಅವರು ಮಾಡಿದ್ರು. ಆದರೆ ಪೊಲೀಸ್ ಇಲಾಖೆ ನಮ್ಮ ಏನು ವಿಜಯಪುರ ಜಿಲ್ಲಾ ಪೊಲೀಸ್ ಇದೆ, ಇದು ಕೇವಲ ಮನುಗುಳಿ ಪ್ರಕರಣ ಅಲ್ಲ, ಇದು ಇಡೀ ಜಿಲ್ಲೆಯ ಪೊಲೀಸ್ ಪ್ರಕರಣ ಅಂತಂತ ಹೇಳಿ ಇಡೀ ಜಿಲ್ಲೆಯ ಎಲ್ಲ ಅಡಿಷನಲ್ SP ಇಬ್ರು ಆಗಿರ್ಬೋದು, ನಮ್ಮ ಎಲ್ಲ 5 DYSPಗಳಾಗಿರ್ಬೋದು ಮತ್ತು ಜಿಲ್ಲೆಯ ಎಲ್ಲ ಇನ್ಸ್ಪೆಕ್ಟರ್, PSI ಅವರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕಳೆದ 1 ತಿಂಗಳಿಂದ ಹಗಲು ರಾತ್ರಿ ಇದನ್ನ ಶ್ರಮಿಸಿ ಇದು ಯಾವುದೇ ಕಾರಣಕ್ಕೂ ನಾವು ಬಿಡಲೇಬಾರದು ಅನ್ನುವಂಥ ಒಂದು ಹಠದಿಂದ ಇದೊಂದು ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಇವತ್ತು ಆರೋಪಿಗಳು ಪತ್ತೆ ಆಗಿದ್ದಾರೆ. ಮತ್ತೆ ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಅದೇ ರೀತಿನೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, DGP ಸರ್ ಅವರಾದಂಥ ಸಲೀಂ ಸರ್ ಆಗಿರ್ಬೋದು, ನಮ್ಮ ADG L&O ಆದಂಥ ಹಿತೇಂದ್ರ ಸರ್ ಅವರಾಗಿರ್ಬೋದು, ಮತ್ತೆ ನಮ್ಮ ಬೆಳಗಾವಿ IGP ಸರ್ ಅವರಾಗಿದ್ರು, ನಮಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ಅಡ್ವೈಸ್ ಮಾಡಿದ್ದು ಇಷ್ಟೇ. ಇದು ಅಮೌಂಟನ್ನು ಕೇಳ್ಪಟ್ಟು ಶಾಕ್ ಆಗಿರೋದು. ಎರಡನೇದ್ದು ಅವರು ಅಡ್ವೈಸ್ ಮಾಡಿರೋದು ಇಂಥ ಅವಕಾಶಗಳು ಕಡಿಮೆ ಸರ್ವಿಸಲ್ಲಿ. ಸೊ ಇಂಥ ಪ್ರಕರಣಗಳನ್ನ ನೀವು ಪತ್ತೆ ಮಾಡಿದರೆ ಪೊಲೀಸ್ ಇಲಾಖೆಗೆ, ರಾಜ್ಯಕ್ಕೆ, ಸರ್ಕಾರಕ್ಕೆ ನೀವು ಹೆಸರು ತಂದು ಕೊಡ್ತೀರಾ, ಚೆನ್ನಾಗಿ ಕೆಲಸ ಮಾಡಿ ಅಂತಂತ ಹೇಳಿ ಸುಮಾರು 1 ತಿಂಗಳಿಂದ ಮಾರ್ಗದರ್ಶನವನ್ನು ಮಾಡಿ ಈ ಕೆಲಸ ಸಕ್ಸಸ್ ಆಗೋದಕ್ಕೂ ಕೂಡ ಅವರು ಕೂಡ ಕಾರಣೀಭೂತರಾಗಿರ್ತಾರೆ. ಪರ್ಟಿಕ್ಯುಲರ್ಲಿ ನಮ್ಮ IGP ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಕೂಡ ಪ್ರತಿದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಸಾಯಂಕಾಲವರೆಗೂ ಎಲ್ಲ ತನಿಖಾ ತಂಡದವರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಯಾವುದೇ ರೀತಿಯಾದಂತಹ
ತನಿಖಾ ತಂಡಕ್ಕೆ ಪ್ರೆಷರ್ ಫಾರ್ಮ್ ಆಗಲಾರ್ದೇ ಅದನ್ನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಲಾಜಿಕಲ್ ಎಂಡಿಗೆ ಕರ್ಕೊಂಡು ಹೋಗುವಂತ ಒಂದು ಇದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ತಾವು ಕೂಡ ಮಾಧ್ಯಮದವರು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಸಹಕರಿಸಿದ್ದೀರಾ. ಈ ಪ್ರಕರಣ ಪತ್ತೆ ಆಗೋದಕ್ಕೂ ಕೂಡ ನೀವು ಕಾರಣೀಭೂತರಾಗಿರ್ತೀರಾ. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೆ. ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು SP ಅವರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಪ್ರತಿಯೊಂದು ಎಫರ್ಟ್ ಅನ್ನ ಪೊಲೀಸ್ ಇಲಾಖೆ ಅಪ್ರಿಶಿಯೇಟ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ, ಅವರ ಕಾರ್ಯವನ್ನ ಶ್ಲಾಘಿಸುತ್ತೆ. ಸೊ ಫಾರ್ ನೀವು ಕೇಳಿರೋದು ಇದು ಪಾರ್ಟ್ 1, ಪಾರ್ಟ್ 2 is still awaited. Thank you. Part 2. Wait for part 2. One by one. ಈಗ ಯಾರು ಅದರ ಆಕ್ಚುಲಿ ಓನರ್ ಇದ್ದಾರೆ ಅವ್ರಿಗೆ ಆಬ್ವಿಯಸ್ಲಿ ಬಹಳ ಕಷ್ಟ ಆಗುತ್ತೆ. ಹೌ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗೆಟ್ ದೇರ್ ಓನ್. We'll answer you later regarding this. ಸರ್ ಇಷ್ಟೆಲ್ಲ ಮಾಸ್ಟರ್ ಮೈಂಡ್ ಮಾಡಿ ಸಿಗಾಕೊಂಡು ಹೇಗೆ ಸರ್? That is policing. ಅಲ್ಲ ಸರ್ ಹಾಗೆ ಅಂತದೇನು ಒಂದು ತಪ್ಪು ಎಲ್ಲಿ ಮಾಡಿದ್ರು ಅಂತನೂ ಹೇಳಲ್ಲ ನಾವು. ಪೊಲೀಸರು ತಮ್ಮ ಕೌಶಲ್ಯವನ್ನ ಇಲ್ಲಿ ಮರೆತಿದ್ದಾರೆ. ಸರ್ ಇಷ್ಟೆಲ್ಲ ಕಾರ್ಯಾಚರಣೆ ಡೀಟೇಲ್ಸ್ ಹೇಗಿತ್ತು, ಯಾಕಂದ್ರೆ ಅವ್ರು ಎಲ್ಲಿದ್ರು ಹೇಗೆ ಇನ್ನು ಹೇಳಿದಿನಲ್ಲ. ಸೊ ಪಾರ್ಟ್ 2 ಇರಬಹುದು. we have the number, but in the interest of the case we are not going to tell. Thank you very much. See, ನೀವು ಹೇಳೋ ಎಲ್ಲಾ ಪ್ರಶ್ನೆಗಳಿಗೆ ಮುಂಜಾಗ್ರತವಾಗಿ ಏನೇ ಬಂದಿದ್ರು ಇದು ನಡೀತಿರ್ಲಿಲ್ಲ. ಬಟ್ yes, incident has happened and we have done it. ಈಗ ಅಂತ ಒಂದು ಸಣ್ಣ ಬ್ಯಾಂಕ್ ಒಳಗೆ ಎಷ್ಟು ಚಿನ್ನಾಭರಣ ಇಡೋದ್ರ ಬಗ್ಗೆ ದೊಡ್ಡ ಮೊತ್ತದ, ಯಾಕಂದ್ರೆ ನಗರ ಪ್ರದೇಶದಲ್ಲಿ ಇಡೋದೇ ಕಡಿಮೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನವರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ. ಅದ್ರ ಬಗ್ಗೆ ಏನಾದ್ರೂ ಸಿಗ್ತಾ, ಯಾಕಂದ್ರೆ ಅದು ಕೆಲವೊಂದು ಟೈಮ್ ಅದು ಕೂಡ ಅನಧಿಕೃತ ಆಗಿರೋ ಸಾಧ್ಯತೆ ಇಲ್ಲ, ಅನಧಿಕೃತ ಯಾವುದೂ ಇಲ್ಲ. ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿನೇ ಇದೆ. ಸರ್ ಎಷ್ಟು ಜನದ್ದು ಗ್ರಾಹಕರು ಚಿನ್ನಾಭರಣ? Still it is matter of investigation. So bank is having the records of it. So ಜನರು ಇನ್ನೊಂದು ಹೇಳ್ತೀನಿ, ಜನರು ಯಾವುದೇ ರೀತಿಯಾದಂತಹ ಏನು ಗಾಬರಿ ಆಗಿರ್ಬೋದು ಅಥವಾ ಸಂಶಯ ಆಗಿರ್ಬೋದು ಒಳಗಾಗುವಂತ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆ ಅವ್ರ ಜೊತೆಗಿದೆ, ಬ್ಯಾಂಕು ಕೂಡ ಅವರ ಜೊತೆಗಿದೆ. ಸೊ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ವಿಲ್ ವರ್ಕ್ ಆನ್ ಇಟ್ ಅಂತೇಳಿ. ಗ್ರಾಹಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆಯನ್ನ ಇಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. Work is half done, still half work is pending and we will do it. Thank you.